ಯಾವಾಗ ಯಾರಿಗೆ ಹೆಂಗ ಪರೀಕ್ಷೆ ಮಾಡ್ತಾನೋ ಅಂತಕ್ಕಂಥದ್ದು ಗೊತ್ತಾಗಂಗಲ್ಲ ಪರಮಾತ್ಮ. ಅಂತಹ ಪರಮಾತ್ಮ ಸಿದ್ಧರಾಮನಿಗೆ ಹಲವಾರು ಪರೀಕ್ಷೆಗಳ ನಂತರ ಕಮರಿ ಕೊಳ್ಳದೊಳಗ ಬೀಳ್ತಕ್ಕಂಥ ಸಿದ್ಧರಾಮನನ್ನ ಹಿಡಿದ. ಸಿದ್ಧರಾಮನ ಭಕ್ತಿಗೆ ಮೆಚ್ಚಿ, ಅವನ ಮುಗ್ಧ ಭಕ್ತಿಗೆ ಮೆಚ್ಚಿರತಕ್ಕಂತಹ ಪರಮಾತ್ಮ ಅವ ಬೇಡಿರ್ತಕ್ಕಂಥ 2 ವರಗಳನ್ನ ಕೊಡ್ತಾನ. ನೀನು ನೆಲೆಸ್ತಕ್ಕಂಥ ಸೊನ್ನಲಿಗೆ ಪೂರ ಅದು 2ನೆಯ ಶ್ರೀಶೈಲ ಆಗತೈತಿ ಅಂದ. ಯಾರಿಗೂ ಕೂಡ ಇರದೇ ಇರತಕ್ಕಂತಹ ಮುಕ್ಕಣ್ಣನ 3ನೇ ಕಣ್ಣನ್ನು ಕೂಡ, ಆ ದೃಷ್ಟಿ ಯೋಗವನ್ನು ಕೂಡ ಪರಮಾತ್ಮ ಸಿದ್ಧರಾಮನಿಗೆ ದಯಪಾಲಿಸ್ತಾನ. ಹೀಗೆ ಯಾವಾಗ ಪರಮಾತ್ಮ ಸಿದ್ಧರಾಮನಿಗೆ ವರವನ್ನು ಕೊಡ್ತಾನೋ, ಸಿದ್ಧರಾಮ ಆಯ್ತಪ್ಪ, ಇನ್ನು ನೀನು ಸೊಲ್ಲಾಪುರದತ್ತ ಹೋಗು, ಸೊನ್ನಲಿಗೆಯ ಪುರವನ್ನ 2ನೆಯ ಶ್ರೀಶೈಲ ಮಾಡು ಅಂದಾಗ ಸಿದ್ಧರಾಮ ಕೇಳ್ಕೊತಾನ, ಯಪ್ಪ ನನಗ ನಿನ್ನ ಬಿಟ್ಟು ಹೋಗಾಕ ಆಗೋಲ್ದು, ನೀ ಎಲ್ಲ ಹೋಗು ಅಂತಿ, ನನಗೆ ಬಿಟ್ಟು ಹೋಗಾಕ ಆಗೋಲ್ದಪ್ಪ ನಿನ್ನ ಅಂದಾಗ ಪರಮಾತ್ಮ ಅಂದ, ನೋಡು ಸಿದ್ಧರಾಮ, ಊರೊಳಗ ನಿನ್ನ ತಂದೆ ತಾಯಿಗಳ ನಿನಗೋಸ್ಕರ ಕಾಯಕತ್ತಾರು. ಆ ತಂದೆ ತಾಯಿಗಳಿಗೋಸ್ಕರ ಆದ್ರೂ ಕೂಡ ನೀನು ಹೋಗಲೇಬೇಕು. ಯಪ್ಪ, ಯಾವ ತಂದೆ ತಾಯಿಯೋ ತಿಳಿದು ನೋಡಿದ್ರ ಇಡೀ ಪ್ರಪಂಚಕ್ಕೆ ತಂದೆ ತಾಯಿ ನೀನಪ್ಪ. ಸುಮ್ಮ ನೆಪ ಮಾತ್ರ ಅವರು ಈ ಭೂಮಿಗೆ ಬರ್ಬೇಕಂತ ನೆಪಕ್ಕ ತಂದೆ ತಾಯಿಗಳು ಹೊರತು ನೀನ ಅಲ್ಲಪ್ಪ ಈ ಜಗದ ತಂದೆ ತಾಯಿ. ನಿನ್ನ ಬಿಟ್ರೆ ಮತ್ಯಾ ತಂದೆ ತಾಯಿಗಳು ನಿನ್ನ ಹತ್ರನ ಇರ್ತಾನೆ, ನನ್ನ ಕಳಿಸ್ಬೇಡ ಅಂದಾಗ ಪರಮಾತ್ಮ ಅಂತಾನ, ನೋಡಿ ಸಿದ್ಧರಾಮ, ಈ ಭೂಮಿಗೆ ಬರಬೇಕಾಗಿತ್ತು ಅಂತಂದ್ರ ಕಾರಣ ನಿನ್ನ ತಂದೆ ತಾಯಿಗಳು. ಅದಕ್ಕೆ ನಮ್ಮ ಶಾಸ್ತ್ರದೊಳಗ ಹಿರಿಯರೊಳಗ ಎಲ್ಲಾ ದೇವರಕ್ಕಿಂತಲೂ ಮೊದಲ ದೇವರು ಯಾವುದು? 4 ದೇವರನ್ನ ಹೇಳ್ತೈತಿ ನಮ್ಮ ಶಾಸ್ತ್ರ. ಮೊದಲು ಯಾವ 4 ದೇವ್ರಿ ಗೊತ್ತದವನ್? 4 ದೇವರು ನಿಮ್ಮ ದೇವರಲ್ಲ. 4 ದೇವರು ಅಂದ್ರೆ ಮತ್ತೆ ನಿಮ್ಮ ಹೇಳ್ತೀರಿ ನೀವು, ದುರ್ಗವ್ವ, ದ್ಯಾಮವ್ವ, ಕಲ್ಲಪ್ಪ, ಈಶ್ವರ, ಈ ದೇವರನ್ನು ಹೇಳಿಲ್ಲ ಅವರು. ಪ್ರಪ್ರಥಮವಾಗಿ ನಮಗ ಪರಿಚಯ ಮಾಡ್ತಕ್ಕಂಥ 4 ದೇವರು ಯಾರು ಅಂತಂದ್ರ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಈ 4 ದೇವರ ಮೊದಲು ಬೇಕು ಅಂತ. ಯಾವ ದೇವರನ್ನು ಬಿಟ್ಟರು ಕೂಡ ಈ 4 ದೇವರನ್ನು ಬಿಡಬಾರ್ದು. ಅದರೊಳಗ ಮೊದಲನೇ ಗದಾರಲ್ರಿ ತಂದೆ ತಾಯಿ. ಈ ದೇವರಿಗಿಂತ ಯಾವ ದೇವರು ದೊಡ್ಡದಲ್ಲ. ಯಾಕೆ ಅವರು ಈ ಭೂಮಿಗೆ ತಂದಾರತ್ ನಾವು ಬದುಕಾಕತ್ತೀವಿ, ನಾವು ಈ ಜಗತ್ತನ್ನು ನೋಡಾಕತ್ತೀವಿ. ಅವರ ನಮ್ಮ ಭೂಮಿಗೆ ತಂದಿರ್ಲಿಕ್ಕಂದ್ರ ನಾವೆಲ್ಲಿ ಈ ಜಗತ್ತು ನೋಡ್ತಿದ್ದೀವ್ರಿ, ನಾವೆಲ್ಲಿ ಹುಡ್ತಿದ್ದೀವಿ? ಅದಕ್ಕೆ ತಂದೆ ತಾಯಿನ ದೇವರು ಅಂತ ನಂಬಿರ್ತಕ್ಕಂಥ ದೇಶ ಇದು. ಆದ್ರೆ ಇವತ್ತು ಎಷ್ಟು ಮಂದಿ ತಂದೆ ತಾಯಿ ದೇವರಂತ ನಂಬ್ಯಾರ? ಎಷ್ಟೋ ಮಂದಿ ತಂದೆ ತಾಯಿನ ಬಡದು ಹೊಡೆದು ಹೊರಗೆ ಹಾಕೋದಂದ್ರೆ ಏನು? ತಂದೆ ತಾಯಿಗೆ ಮನೆ ಬಿಟ್ಟು ಹೊರಗೆ ಕಳಿಸೋದಂದ್ರೆ ಏನು? ಅವರಿಗೆ ಒದಿದಂದ್ರೆ ಏನು? ಹೊಡಿದಂದ್ರೆ ಏನು? ಬಡಿದಂದ್ರೆ ಏನು? ಕೆಲವೊಂದು ಮಕ್ಕಳಂತರೂ ಅವ್ರಿಗೆ ಮನಸ್ಸೈತೋ ಮನಸ್ಸು ಕಲ್ಲೈತೋ ಅನ್ನೋದು ಗೊತ್ತಾಗಂಗಿಲ್ಲ. ನೋಡಿರ್ಬೇಕು ನೀವು ಟಿವ್ಯಾಗ. ಈಗ ಒಂದು 6 ತಿಂಗಳ ಹಿಂದೆ ಪಾಪ ಮುದುಕಿ ವಯಸ್ಸಾಗಿರ್ತಕ್ಕಂಥ ತಾಯಿಯನ್ನ ಯವ್ವ ಇಲ್ಲೇ ಹೋಗೋಣ ಬಾ ಅಂತ ಮಗ ಬೈಕ್ ಒಳಗೆ ಹತ್ಸೊಂದ ಹೊಕ್ಕಾನ. ಹತ್ಸೊಂದು ಹೋಗಿ ಒಂದಿಷ್ಟು ದೂರ, ಎಲ್ಲೋ ದೂರ ಹೋಗಿ, ಯವ್ವ ನಿನಗೆ ನೀರು ತರ್ತೀನಿ ಇಳಿ ಒಂದಿಷ್ಟು ಅಂತ ತಾಯಿನ ಇಳಿಸಿದ ರೋಡ್ ಮಧ್ಯೆ. ಇಳಿಸಿ ನೀರು ತರ್ತೀನಂತ ಹೋದವ ಹೊಳ್ಳಿ ಬರಲೇ ಇಲ್ಲ. ನಡು ರೋಡ್ನಾಗ ತಾಯಿನ ಬಿಟ್ಟು ಹೋಗಿ ಬಿಡ್ತಾನ. ಇಂಥ ಮಕ್ಕಳು ಅದಾರಲ್ಲ. ಆದ್ರೆ ತಂದೆ ತಾಯಿಗಳು ಮಕ್ಕಳು ಬೇಕಂತ ಎಷ್ಟು ಗಿಡ ಸುತ್ತಿರ್ತಾರ, ಎಷ್ಟು ದೇವಸ್ಥಾನಕ್ಕೆ ಹೋಗಿರ್ತಾರ, ಇಷ್ಟೆಲ್ಲ ಹರಕಿ ಹೊತ್ತು ಮಕ್ಕಳನ್ನ ಹಿಡ್ದಿರ್ತಾರ. ಆವು ಮಕ್ಕಳು ನಮಗೆ ಇಕ್ಕಳಾಗಿ ಕಾಡಾಕತ್ತ ಬಿಡ್ತಾರ. ಎಷ್ಟು ತಂದೆ ತಾಯಿಗಳ್ರಿ. ಒಬ್ಬಕ್ಕೆ ತಾಯಿ ಭಿಕ್ಷೆ ಬೇಡ್ತಿರ್ತಾಳ. ಭಿಕ್ಷೆ ಬೇಡೋ ಸಂದರ್ಭದೊಳಗ ಭಿಕ್ಷೆ ಬೇಡ್ತಾ ಊರ್ ಹೊರಗೊಂದ ಮನಿಗೆ ಹೋಗ್ತಾಳ. ಆ ಮನಿ ಒಳಗ ಪಾಪ ಒಬ್ಬಕ್ಕೆ ಹೆಣ್ಮಗಳು ಗರ್ಭಿಣಿ ಇರ್ತಾಳ. ಭಿಕ್ಷಾಂದೇಹಿ ಅಂತಾಳ, ಹಣ್ಣಾದ ವಯಸ್ಸಿನ ಮುದುಕಿ. ಭಿಕ್ಷಾಂದೇಹಿ ಅಂದಾಗ ಪಾಪ ಗರ್ಭಿಣಿಯಾಗಿ ಗರ್ಭಿಣಿ ಇರ್ತಾಳ ಹೆಣ್ಮಗಳ. ಯಾರೋ ಒಬ್ಬ ಅಜ್ಜಿ ಬಂದಾಳ ಅಂತ ಒಂದಿಷ್ಟು ಏನೋ ರೊಟ್ಟಿ ತಗೊಂಡು ಹೊರಗೆ ಬಂದ ಆ ಅಜ್ಜಿಗೆ ಕೊಡ್ತಾಳ. ಕೊಟ್ಟ ಹಂಗ ಸುಮ್ಮ ಆಗಂಗಿಲ್ಲ. ಹೆಣ್ಮಗಳು ಕೇಳ್ತಾಳ ಅಜ್ಜಿನ, ಅಜ್ಜಿ ಮತ್ತ ನೀನ್ ನೋಡಿದ್ರ ಭಾಳ ಅನುಭವ ಇದ್ದಂಗ ಐತಿ, ನಿನಗೂ ಕೂಡ ಮಕ್ಕಳು ಆದಂಗದಾವು. ನಂದಿದ ಮೊದಲನೇ ಹೆರಿಗೆವ, ಫಸ್ಟ್ನೇ ಹೆರಿಗೆ ಐತಿ. ಹೆರಿಗೆ ಆಗಾಗ ಏನಾರ ನೋವಾಗತ್ತೇನವ, ಬ್ಯಾನ್ ಆಗತ್ತೇನೋ, ತ್ರಾಸ ಭಾಳ ಆಗತ್ತೇನು ಅಂತ ಹೆಣ್ಮಗಳು ಏನ್ ಮಾಡ್ತಾಳ, ಗರ್ಭಿಣಿ ಹೆಣ್ಮಗಳು ಆ ಮುದುಕಿಗೆ ಕೇಳ್ತಾಳ ಅಜ್ಜಿಗೆ. ಆಗ ಅಜ್ಜಿ 2 ರೊಟ್ಟಿ ಕೈಯಾಗಿ ಹಿಡ್ಕೊಂಡು ಹೇಳ್ತಾಳ, ನೀ ಏನ್ ಚಿಂತೆ ಮಾಡಕ್ ಹೋಗ್ಬಾರ್ದು,
ನೀನು ಚಿಂತೆ ಮಾಡಕ್ ಹೋಗ್ಬೇಡ. ಏನು ಬಹಳ ನೋವಾಗಂಗಿಲ್ಲವ, ಬಹಳ ನೋವಾಗಂಗಿಲ್ಲ. ಯಾಕಂದ್ರ ಮನಿಯೊಳಗ ನಾ ಹಡ್ದಿರ್ತಕ್ಕಂಥ 2 ಗಂಡು ಮಕ್ಕಳು ಇದ್ದು ಅವರ ನೌಕರಿ ಮಾಡಕತ್ತು ಲಕ್ಷಗಟ್ಲೆ ಆಸ್ತಿ ಅಂತಸ್ತಿ ಇದ್ದು ಇವತ್ತು ನಿನ್ನ ಮನೆ ಮುಂದೆ ಬಂದ ಭಿಕ್ಷಾಂದೇಹಿ ಅಂತನಲ್ಲ, ಇಷ್ಟು ನೋವು ಹಡ್ಯಾಗ ಆಗಂಗಿಲ್ಲ ಅನ್ಲಕ್ಕೆ. ಎಷ್ಟು ನೊಂದು ಮನಸ್ಸಿಂದ ಹೇಳಿರ್ಬೇಕವ ತಾಯಿ. ಅಟ್ ಎಲ್ಲಾ ಇದ್ದು ನಾ ನಿನ್ನ ಮನಿ ಮುಂದೆ ಬಂದ ಸೆರಗೊಟ್ಟು ಭಿಕ್ಷಾಂದೇಹಿ ಅನ್ನಕತ್ತನಲ್ಲ, ಅಟ್ಟೆಲ್ಲ ಇಟ್ಕೊಂಡ ಈಗೇನ್ ಆಗಾಕತ್ತಲ್ಲ ನನಗ ನೋವ, ಇಷ್ಟು ನೋವು ಹಡ್ಯಾಗ ಆಗಂಗಿಲ್ಲ ಅಂದ್ಲು. ನಾವಂತೀವಿ ಹಡಿಯುವುದು ಮರುಜನ್ಮ ಪಡೆದಂಗಂತ, ಹಡಿಯು ನೋವು ಹಡ್ಯಾಗ ಆಗೋದು. ಮತ್ತ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಇದ ದೊಡ್ಡ ನೋವು ಅಂತಾಳ ಅಂತಂದ್ರ ಆ ತಾಯಿಗೆ ಎಷ್ಟು ನೋವು ಆಗಾಕಿಲ್ಲ ತಾಯಿ. ಮತ್ ಇಂಥ ಮಕ್ಕಳನ್ನ ತಗೊಂಡ್ ಏನ್ ಮಾಡೋದೈತ್ರಿ? ನಮಗ ಮಕ್ಕಳು ಆಗಿರ್ತಕ್ಕಂಥವ್ರು ಹೆಂಗಿರ್ಬೇಕು ಅಂತಂದ್ರ ಅವ್ರು ನಮಗೇನ ಚಲೋ ಸಿರಿ ತಂದು ಕೊಡೋದು ಬೇಡ, ಚಲೋ ಬಂಗಾರ ಹಾಕೋದು ಬೇಡ, ಮನಿ ಮ್ಯಾಗ ಮನಿ ಕಟ್ಸೋದು ಬೇಡ, ನಮ್ಮ ಮೈತುಂಬ ಬಂಗಾರ ಸುರಿಯೋದು ಬೇಡ. ಏನಪ್ಪ ಮಕ್ಕಳಾಗಿರ್ತಕ್ಕಂಥವ್ರು ಒಂದಿಷ್ಟು ತಂದೆ ತಾಯಿಗಳು ಆರಾಮಿಲ್ಲ ಅಂತ ಮಕ್ಕೊಂದಿರ್ತಕ್ಕಂಥ ಸಂದರ್ಭದೊಳಗ ಬಂದು ಒಂದ್ ಹನಿ ನೀರ್ ಹಾಕಿದ್ರೆ ಸಾಕು, ಹಂಗ ಮಕ್ಕಳನ್ನ ಬೆಳೆಸ್ಬೇಕು ತಾಯಿ. ಅಂತ ಮಕ್ಕಳಿದ್ರೆ ಚಲೋ. ಎಷ್ಟೋ ಮಂದಿಗೆ ಮಕ್ಕಳು ತಂದೆ ತಾಯಿ ಕಾಟ ಬೆಡ್ ಮ್ಯಾಗ ಮಕ್ಕೊಂದಾರ ಅಂತಂದ್ರ ಡಾಕ್ಟರ್ನ ಕರ್ಕೊಂಬರೋದು ಭಾಳ ಇಲ್ಲ. ನಮ್ಮಪ್ಪ ನಮ್ಮವ್ವ ಆರಾಮಾಗ್ಲಿಕ್ಕೆ ಡಾಕ್ಟರ್ನ ಕರ್ಕೊಂಡ್ ಬರಂಗಿಲ್ಲ. ಈಗಿನ ಮಕ್ಕಳು ಏನ್ ಮಾಡ್ತಾರ, ನಮ್ಮಪ್ಪ ಅವ್ವ ಸಾಯೋಕ್ಕಿಂತ ಮೊದಲ ಆಸ್ತಿ ಬರ್ಸ್ಕೋಬೇಕಂತ ಲಾಯರ್ನ ಕರ್ಕೊಂಬರೋರು ಭಾಳ ಮಂದಿ ಅದಾರ. ಎಷ್ಟೋ ಉದಾಹರಣೆ ಆಗಿ ಹೋಗ್ಯಾವ. ಬೆಳಗಾಂ ಒಳಗ, ಇಲ್ಲೇನು ಬೆಳಗಾಂ ಐತ್ಲ ಕರ್ನಾಟಕದೊಳಗೆ, ಬೆಳಗಾಂ ಒಳಗ ತಂದೆ ಸತ್ತಿರ್ತಾನ. ಎಲ್ಲಾ ಹೊರಗೆ ಎಲ್ಲಾರು ಏನ್ ಮಾಡ್ತಿರ್ತಾರ, ಅಂತ್ಯ ಸಂಸ್ಕಾರ ಮಾಡ್ತಿರ್ತಾರ. ಇವು ಮಕ್ಕಳು ಎಲ್ಲೋ ದೂರದ ಮಕ್ಕಳಿಗೆ ಫೋನ್ ಹಚ್ತಾರ, ಹಿಂಗ ನಿಮ್ಮಪ್ಪ ತೀರ್ಕೊಂಡ್ಬಿಟ್ಟಾನ, ಒಂದಿಷ್ಟು ಬಂದು ಅಂತ್ಯಕ್ರಿಯೆ ಮಾಡ್ರಿ ಅಂತಂದ್ರ. ಅಂತ್ಯಕ್ರಿಯೆ ಮಾಡಂದಾಗ ಮಕ್ಕಳು ಹೇಳ್ತಾರ ಫೋನ್ಯಾಗ, ನಾವು ದೊಡ್ಡ ಕೆಲಸದೊಳಗದೀವಿ, ನಾವೀಗ ಇಲ್ಲಿಂದ ಬಂದು ಅಂತ್ಯಕ್ರಿಯೆ ಮಾಡ್ಬೇಕಂದ್ರೆ ಬಹಳ ತಡ ಆಗತ್ತ, ನೀವ ಅಂತ್ಯಕ್ರಿಯೆ ಮಾಡಿಬಿಡ್ರಿ, ಅದಕ್ಕೆ ಎಷ್ಟಾಗತ್ತ ಅದ್ರ ಅಮೌಂಟ್ ಹೇಳ್ರಿ, ಫೋನ್ ಪೇ ಮಾಡ್ತೀವಿ. ಸಾಯು ಕಾಲಕ್ಕ ಸತ್ತಾರ ಅಂದ್ರ ಬಂದು ಮುಖ ನೋಡಾಕು ಆಗಂಗಿಲ್ಲ ಅಂದ್ರ ಅಂತ ಮಕ್ಳು ಇರುದು ಅಷ್ಟ, ಸತ್ರು ಅಷ್ಟ ತಾಯಿ. ಒಂದ್ ಏನ್ ಮಾಡೋದೈತಿ? ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ, ಕಾಣೋ ಹಡೆದ ತಾಯಿಯನ್ನ ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಾಯಿ ಮರಳಿ ಬರುವಳೇನು, ತಾಯಿ ಮರಳಿ ಬರುವಳೇ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ, ಕಾಣೋ ಕಾಣೋ. ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುಂದ ಜೀವಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ತಾನು ಸೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಬೆಳೆದ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ, ಜೀವ ಇಟ್ಟಿತ್ತ ನಿನ್ನ ಮ್ಯಾಲ, ಜೀವ ಇಟ್ಟಿತ್ತ ನಿನ್ನ ಮ್ಯಾಲ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ, ಕಾಣೋ ಕಾಣೋ. ಕೂಲಿ ನಾಲಿ ಮಾಡಿ ಸಾಲಿ ಕಲಿಸಿದಳು ಜಾಣನಾಗಲಂತ, ಚಿನ್ನದಂತದೊಂದು ಹೆಣ್ಣ ತೆಗೆದಳ ನಿನ್ನ ಮದುವಿಗಂತ. ಕೂಲಿ ನಾಲಿ ಮಾಡಿ ಸಾಲಿ ಕಲಿಸಿದಳು ಜಾಣನಾಗಲಂತ, ಚಿನ್ನದಂತದೊಂದು ಹೆಣ್ಣ ತೆಗೆದಳ ನಿನ್ನ ಮದುವಿಗಂತ. ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಒಳ್ಳೆ ಹಬ್ಬಲಂತ, ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬೆಳ್ಳಿ ಹಬ್ಬಲಂತ. ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆಯೊಳಗ ಇದ್ದ, ಮುಪ್ಪಿನ ತಾಯಿ ಏನೇನೋ ಕನಸ ಕಟ್ಟುಕೊಂಡು ಕುಂತಿತ್ತ, ಕನಸ
ಕನಸ ಕನಸಾಗೆ ಉಳಿತ ಕನಸ ಕನಸಾಗೆ ಉಳಿತ ರೊಕ್ಕ ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಮಗಳಿಗಿಂತಲೂ ಹೆಚ್ಚಂತ ತಿಳಿದು ಸ್ವಸಿನ ಕಂಡಳಲ್ಲ ಸೊಕ್ಕಿನ ಸಸಿಯು ತಾಯಿಯ ಹಾಂಗ ನೋಡಿಕೊಳ್ಳಲಿಲ್ಲ ಸೋತ ಶರೀರಕ ಸುಖ ಎಂಬುದು ಈ ಸ್ವಸಿಯು ನೀಡಲಿಲ್ಲ ಉಳ್ಳು ಬಿಟ್ಟಿರುವ ಎಂಜಲ ಕೋಳ ತಾಯಿಗ ಕೆಳಲ್ಲ ಮಗನ ಮೋಹಕ ಹಳಸಿದ ಕೂಳ ತಾಯಿ ತಿಂದಳಲ್ಲ ಅದನ್ನು ಯಾರಿಗೆ ಹೇಳಲಿಲ್ಲ ಅದನ್ನು ಯಾರಿಗೆ ಹೇಳಲಿಲ್ಲ ಅದಕ್ಕೆ ಹೇಳ್ತಾರೆ ಅಂಗಾಲಿಗೆ ಏಸ್ಕಿಲ್ಲ ಕಳ್ಳಿಗೆ ನಾಚಿಕಿಲ್ಲ ಮಗ ಎಂತ ಕಷ್ಟ ಕೊಟ್ರು ಸೊಸಿ ಎಂತ ಕಷ್ಟ ಕೊಟ್ರು ಮತ್ತೊಬ್ರ ಮುಂದೆ ಹೇಳಲ್ಲ ತಾಯಿ ಆ ಹೆಣ್ಣ ಹೇಳ್ತಾಳೆ ತಿರುಗಾಡಿ ಹೇಳ್ತಾಳೆ ತಾಯಿ ಹೇಳೋದಿಲ್ಲ ಎಷ್ಟು ಸುಂದರವಾಗಿ ಬರೀತಾರೆ ಮಗನ ಮೋಹಕ ಹಳಸಿದ ಕೂಳ ತಾಯಿ ತಿಂದಳಲ್ಲ ಅದನ್ನು ಯಾರಿಗೆ ಹೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಕಾಣೋ ಹೆಂಡತಿ ಮನೆಗೆ ಬರುವುದೊಂದೇ ತಡ ಹಿಂಗ್ಯಾದಿ ಹೆಂಡತಿ ಮಾತಿಗೆ ಕೂಡಂದ್ರ ಕುಂತಿ ಏಳಂದ್ರ ನೀ ಎದ್ದಿ ಹೆಂಡತಿ ಮನೆಗೆ ಬರುವುದೊಂದೇ ತಡ ಹಿಂಗ್ಯಾದಿ ಹೆಂಡತಿ ಮಾತಿಗೆ ಕೂಡಂದ್ರ ಕುಂತಿ ಏಳಂದ್ರ ನೀ ಎದ್ದಿ ಹಿಂದಿಂದು ಮರೆತು ಹೆಂಡತಿ ಸಾಕಿದ ನಾಯಿಯಂಗ ನಡಲಿ ಹಿಂದಿಂದು ಮರೆತು ಹೆಂಡತಿ ಸಾಕಿದ ನಾಯಿಯಂಗ ನಡಲಿ ಹೆಂಡತಿ ಮಾತ ಕೇಳಿ ಹಡದ ತಾಯಿನ ಸಿಕ್ಕಂಗ ನೀ ಬಡದಿ ಹೆಂಡತಿ ಮಾತ ಕೇಳಿ ಹಡದ ತಾಯಿನ ಸಿಕ್ಕಂಗ ನೀ ಬಡದಿ ಮುದುಕಿನ ಹಿಂಗ್ಯಾಕ ನೀ ಬಡದಿ ಬಾಳ ಮಂದಿ ಹೇಳ್ತಿರ್ತಾರ ಏನಂತಂದ್ರ ನಾ ಎಲ್ಲ ನೋಡ್ತೇನ್ರಿ ಮನಾರ್ ತಂದಿಡ್ತೀನಿ ನಾನು ಹೇಳ್ತೀನಿ ನಮ್ಮ ಅವ್ವ ನೋಡಲ್ಲ ಅಂತ ಅಪರಾಧ ಹೊರಸ್ತಾರ ಹೆಣ್ತಿ ಮ್ಯಾಗ ಮಗನ ನಾ ಅಂತೀನಿ ಹೇಳ್ತಿ ನಿನ್ನ ಹೆಣ್ತಿಗೆ ಹಡ್ದಿದ್ದಕ್ಕೆ ನಿಮ್ಮ ತಾಯಿ ನಿನಗೆ ಹಡ್ದಾಳ ನೀ ಸೇವೆ ಮಾಡು ನಾನು ಹೇಳ್ತೀನಿ ನೋಡಲ್ಲ ಅಂದ್ರೆ ಏನು ನೀನು ಹಡ್ದಾಳಕ್ಕೆ ನಿನ್ನ ಜೋಪಾನ ಮಾಡ್ಯಾಳ ನೀ ಜೋಪಾನ ಮಾಡ ತಾಯಿನ ಹೆಣ್ತಿ ಮ್ಯಾಗ ಹಾಕ್ತಿರ್ತಾರ ಭಾಳ ಜನ ಅದಕ್ಕೆ ಹೇಳ್ತಾನವ ಹೆಂಡತಿ ಮಾತ ಕೇಳಿ ಹಡೆದ ತಾಯಿನ ಸಿಕ್ಕಂಗ ನೀ ಬಡದಿ ತಾಯಿನ ಸಿಕ್ಕಂಗ ನೀ ಬಡದಿ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಾಯಿ ಮರಳಿ ಬರುವಳೇನು ತಾಯಿ ಮರಳಿ ಬರುವಳೇನು ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳ ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದಾಳ ಇಷ್ಟೇ ಇದ್ದಿದ್ದು ಸೊಕ್ಕಿನ ಸೊಸಿಯು ದೊಡ್ಡದು ಮಾಡಾಳ ಅವಮಾನ ನಮಗಂತ ಹಡೆದ ತಾಯಿನ ಹೊರಗ ಹಾಕ್ಯಾಳ ಅವಮಾನ ನಮಗಂತ ಹಡೆದ ತಾಯಿನ
ಈ ರೈಲ್ವೆ ಸ್ಟೇಷನ್ದಾಗ ಬಸ್ ಸ್ಟ್ಯಾಂಡ್ನಾಗ ರಿಕ್ಷೆ ಬಿಡ್ತಿರ್ತಾರ ನೋಡ್ರಿ, ಅವ್ರು ಯಾರು ಅಂದ್ರೆ ನಮ್ಮಂತ ಮಕ್ಕಳು ಹೊರಗೆ ಹಾಕಿದ ತಾಯಿ ಎಂದರೆ ಹೊರಗೆ ಹಾಕಿದ ತಾಯಿ ಎಂದರೆ ತಾಯಿ ನಿನ್ನಿಂದ ದೂರಾಳ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಕಾಣೋ ಮಗ ಎಂದರು ಹಡೆದ ತಾಯಿ ಪರದೇಶದಳಲ್ಲ, ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳು ಕಳಿತಾಳ. ಮಗ ಎಂದರು ಹಡೆದ ತಾಯಿ ಪರದೇಶದಳಲ್ಲೋ, ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳು ಕಳಿತಾಳೋ. ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಎಷ್ಟು ದಿನ ಇರತಾಳ, ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಎಷ್ಟು ದಿನ ಇರತಾಳ. ನನ್ನ ಮಗನ ನೀ ಚೆನ್ನಾಗಿ ಇಡುವಂತ ಮಾಂತನ ಬೇಡ್ಯಾಳ, ನನ್ನ ಮಗನ ನೀ ಚೆನ್ನಾಗಿ ಇಡುವಂತ ಮಾಂತನ ಬೇಡ್ಯಾಳ. ತಾಯಿ ಹಾದ್ಯಾಗ ಸತ್ತಾಳ, ತಾಯಿ ಬೀದ್ಯಾಗ ಸತ್ತಾಳ. ರೊಕ್ಕ ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನ ಕಳಕೊಂಡ ಮ್ಯಾಲ, ಹಡೆದ ತಾಯಿಯನ್ನ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಾಯಿ ಮರಳಿ ಬರುವಳೇನು, ತಾಯಿ ಮರಳಿ ಬರುವಳೇನು, ತಾಯಿ ಮರಳಿ ಬರುವಳೇನು. ಅದಕ್ಕೆ ಹೇಳುದ್ರಿ, ರೊಕ್ಕ ಕೊಟ್ರೆ ಏನ್ ಬೇಕಾದ್ ತಗೋಬಹುದು, ಆದ್ರ ತಾಯಿ ಪ್ರೀತಿ ತಂದೆ ಪ್ರೀತಿಯನ್ನು ನಾವು ರೊಕ್ಕ ಕೊಟ್ರೆ ತಗೊಳಕ್ ಸಾಧ್ಯ ಇಲ್ಲ. ಎಷ್ಟೋ ಮಂದಿ ಲಕ್ಷಗಟ್ಲೆ ಕೊಟ್ಟು ಮನಿಯೊಳಗ ನಾಯಿ ಸಾಕ್ತಾರ, ಆದ್ರ ತಾಯಿ ಸಾಕಾಗೋಲ್ದು ಈಗಿನ ಜನಕ್ಕೆ. ಭಿಕ್ಷೆ ಬೇಡ್ತಾ ರೈಲ್ವೆ ಸ್ಟೇಷನ್ದೊಳಗ ಬಸ್ ಸ್ಟ್ಯಾಂಡ್ದೊಳಗ ಅಡ್ಡಾಡ್ತಾ ಕೆಲವರು ನೋಡ್ಬಿಟ್ರ ಕರುಳು ಕಿತ್ತಿ ಬಂದ್ಬಿಡ್ತೈತಿ, ಏನಪ್ಪಾ ಪರಮಾತ್ಮ ಹಿಂಗ ಮಾಡಿಬಿಟ್ಟಾನ ಅಂತ. ಅದಕ್ಕೆ ಕೈ ಮುಗಿದು ಕೇಳ್ಕೋದು, ಯಾರ ಮನೆಯೊಳಗೆ ಒಂದಿಷ್ಟು ಹಿರಿಯರು ಇರ್ತಾರ, ವಯಸ್ಸಾಗಿದವ್ರು ಇರ್ತಾರ, ದಯವಿಟ್ಟು ಅವರು ಸಣ್ಣ ಮಕ್ಕಳಿದ್ದಂಗ 60 ದಾಟ್ತಿ ಅಂತಂದ್ರೆ ಹೆಂಗ ಸಣ್ಣ ಹುಡುಗರು ಇರ್ತಾರಲ್ಲ ಹಂಗ ಸಣ್ಣ ಹುಡುಗರು ಇದ್ದಂಗ ಏನೋ ಬಾಯ್ತ ಪತ್ತಿರ್ತಾರ, ಏನೋ ಅಂದ್ರು ಕೂಡ ಪಟ್ಟ್ಯಾಗ ಹಾಕೊಂಡ ಅವ್ರನ್ನ ದೇವರಂಗ ಪೂಜೆ ಮಾಡ್ಬೇಕ್ರಿ. ಅದನ್ನ ಬಿಟ್ಟು ಹೊರಗೆ ಹಾಕೋದು, ಅಲ್ಲಿ ಕಳಿಸೋದು, ಇಲ್ಲಿ ಕಳಿಸೋದು, ಇಂಥದ್ದು ಮಾಡಕ್ ಹೋಗ್ಬಾರ್ದ. ಎಷ್ಟೋ ಮಂದಿ ಊಟ ಮಾಡಿಸುವಂತ ಊಟನ್ಯಾಗ ವಿಷ ಹಾಕಿ ಕೊಂದವ್ರು ಅದಾರ ತಂದೆ ತಾಯಿನ. ರೋಗದ ಉದಾಹರಣೆ ಕಲಿಯುಗ ಇದು, ಇಂಥ ಎಷ್ಟೋ ಉದಾಹರಣೆಗಳದಾವ. ಅದಕ್ಕೆ ತಂದೆ ತಾಯಿ ಮನೆಯೊಳಗಿದ್ರ ನೀವು ಮುಂಜಾನೆ ಎದ್ದು ಸ್ನಾನ ಮಾಡ್ಕೊಂಡು 2 ಊದಿನ ಕಡ್ಡಿ ತಗೊಂಡು ಊರಾಗ ಎಷ್ಟು ದೇವರದಾವ, ದೇವರ ಅಡ್ಡಾಡೋದು ಬೇಕಾಗಿಲ್ಲಪ್ಪ. ಊರೊಳಗ 100 ದೇವ್ರು ಇರ್ತಾವ, ಶ್ರೀಶೈಲ ಅಂತ, ಅಲ್ಲಿ ಅಂತ, ಇಲ್ಲಂತ, ಬೆಟ್ಟ ಗುಡ್ಡ ತಿರುಗಿ ತಿರುಗಿ ಹೋಗಿ ಅಡ್ಡ ಉದ್ದ ಬೀಳುದು ಬೇಕಾಗಿಲ್ಲ, ಏನು ಮಾಡೋದು ಬೇಕಾಗಿಲ್ಲ. ಮನೆಯೊಳಗ ತಂದೆ ತಾಯಿ ಬದುಕಿದ್ರು ಅಂತಂದ್ರ ಮುಂಜಾನೆ ಎದ್ದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಬಿಡು, 100 ದೇವರಿಗೆ ನಮಸ್ಕಾರ ಮಾಡಿದಂಗ ಆಗ್ತೈತಿ. ಅವರ ದೊಡ್ಡ ದೇವರು. ಅದಕ್ಕ ಶ್ರೀಶೈಲ ಮಲ್ಲಿಕಾರ್ಜುನ ಮಲ್ಲಯ್ಯ ಹೇಳ್ತಾನೆ ಸಿದ್ದರಾಮಗ, ನೋಡು ತಂದೆ ತಾಯಿಗಿಂತ ದೊಡ್ಡ ದೇವರಿಲ್ಲ, ನಿನಗೋಸ್ಕರ ಅಲ್ಲೊಂದು ಜೀವ ಕಾಯಕತತಿ, ಹೋಗಪ್ಪ ಅವ್ರನ್ನ ಮಾತಾಡ್ಸು, ಪಾಪ ಬಾಳ ಕಷ್ಟ ಪಡಾಕ್ತಾರ, ನೀ ಇಲ್ಲಂತ ಅಳಾಕತತಿ ನಿನ್ನ ತಾಯಿ, ಹೋಗೋ ಅಂತ ಸಿದ್ದರಾಮನಿಗೆ ವರವನ್ನು ಕೊಡ್ತಾನೆ. ಸಿದ್ದರಾಮ ಶ್ರೀಶೈಲವನ್ನು ಬಿಡಬೇಕಾಗಿದ್ರೆ ಮತ್ತೆ ಕೇಳ್ತಾನೆ ಮಲ್ಲಯ್ಯಗೆ, ಮಲ್ಲಯ್ಯ ಮತ್ತೆ ನೀನು ಬರ್ಬೇಕು ನೋಡಪ್ಪ, ಹಿಂದೆ ಮೋಸ ಮಾಡ್ದಂಗೆ ಮೋಸ ಮಾಡಂಗಿಲ್ಲಲ್ಲ, ಬರ್ತೀಯಲ್ಲ? ಬರ್ತೀನಿ ಸಿದ್ದರಾಮ, ಬರ್ತೀನೋ, ನೀನು ಸೊಲ್ಲಾಪುರದಾಗ ಬಂದ್ರೆ ನಾನು ನೆಲೆಸ್ತೀನಿ. ಹಂಗಾದ್ರೆ ಮತ್ತೆ ನೀ ಬರ್ತೀಯ ಅಂದ್ರೆ ಯಾವಾಗ ಬರ್ತೀಯ, ನನಗೆ ಹೆಂಗೆ ಗೊತ್ತಾಗ್ಬೇಕು ನೀ ಬರುದು ಅಂದ. ನೋಡು ನೀ ಹೋಗೋ ಸೊಲ್ಲಾಪುರಕ್ಕೆ ಹೋಗಿ ಮಂದಾರ ವೃಕ್ಷ, ಆ ಮಂದಾರ ವೃಕ್ಷದ ಕೆಳಗ ಒಂದು ಲಿಂಗ ಸ್ಥಾಪನೆ ಆಗ್ತೈತಿ. ಆ ಲಿಂಗ ಸ್ಥಾಪನೆ ಆಗುವಂತ ಸಂದರ್ಭ, ಆ ಸನ್ನಿವೇಶ ಹೆಂಗಿರ್ತೈತಿ ಅಂತಂದ್ರ ಇಡೀ ಜಗತ್ತಿನಾದ್ಯಂತ ಕಾರ್ಗತ್ತಲೆ ಮುಡಿದಿರ್ತಗತ್ತೈತಿ. ಆಕಾಶದೊಳಗ ಗುಡುಗು ಶಿಡ್ಲುಗಳು ಬಡಿತಿರ್ತಾವ. ಅಂತ ಸಂದರ್ಭದೊಳಗ ನಾ ಅಲ್ಲಿ ಬಂದು ನೆಲೆಸ್ತೀನಿ, ನಾ ಲಿಂಗವಾಗಿ ನೆಲೆಸ್ತೀನಿ, ನನ್ನ ಮೇಲೆ ಮತ್ತೊಂದು ಲಿಂಗವನ್ನ ನೀ ಸ್ಥಾಪನೆ ಮಾಡಬೇಕು, ಆಗ ಬರ್ತೀನಿ ನಾನು, ಅಲ್ಲಿ ಸೊಲ್ಲಾಪುರದಾಗ ನೆಲೆಸ್ತೀನಿ ಅಂತ ಹೇಳ್ತಾನ. ಆಯ್ತು ಅಂತ ಸಿದ್ದರಾಮ ಸೊಲ್ಲಾಪುರದತ್ತ ಬಂದ.
ಮನೆಗೆ ಬರ್ತಾನ. ಮನಿ ಹೊರಗ ತಂದೆ ತಾಯಿ ಒಳಗ ಬಹಳ ಸಿದ್ದರಾಮ ಹೋದ, ಬಂದಿಲ್ಲ ಅಂತ ಒಂದಿಷ್ಟು ದುಃಖದೊಳಗಿರ್ತಾರ. ಯಾವಾಗ ಸಿದ್ದರಾಮ ಮನೆಗೆ ಬಂದ್ರ ಸುಗ್ಗಲಾದೇವಿ ನೋಡ್ತಾಳ. ಸಿದ್ದರಾಮನ ನೋಡಿದಾಕಿನ ಸಿದ್ದರಾಮ ಅಂತ ಹೋಗಿ ತಪ್ಪಿಕೊಂಡು ಬಿಡ್ತಾಳ. ಮಗನ ತಪ್ಪಿಕೊಂಡು ಬಿಡ್ತಾಳ. ಯಪ್ಪ ಏನು ಹೇಳೇ ಹೋಗಾಕ ಬರುತ್ತಿಲ್ಲೋ ನಿನಗ, ಎಷ್ಟು ಹುಡುಕ್ಯಾಡಿನ ನಾನು ನಿನ್ನ, ಹೇಳಿ ಹೋಗಾಕ ಬರುತ್ತಿಲ್ಲೋ ಅಂತ ಎತ್ತಿ ಮುದ್ದಾಡ್ತಾಳ. ಚಲೋ ಆತಪ್ಪ ಬಂದೆಲ್ಲ, ದೇವ್ರ ದರ್ಶನ ಆತಲ್ಲ, ಪರಮಾತ್ಮ ನೋಡಿದಲ್ಲ. ಹ್ಞೂ ಯವ್ವ, ಸಾಕ್ಷಾತ್ ಆ ಪರಮಾತ್ಮನ ನೋಡಿ ನಾನು ಅಂದ ತಂದೆ ತಾಯಿ ಜೊತೆ ಅಲ್ಲೇ ಸೊಲ್ಲಾಪುರದೊಳಗ ಪರಮಾತ್ಮ ಹೇಳಿದಂಗ ಕಾಯಕವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಜಂಗಮ ಕಾಯಕವನ್ನ ಮಾಡ್ತಾ, ಧರ್ಮದ ಕಾಯಕವನ್ನ ಮಾಡ್ತಾ, ಯಾರ ಬಡವರದಾರೋ, ಯಾರ ದೀನ ದಲಿತರದಾರೋ ಅವ್ರಿಗೆ ಸಹಾಯವನ್ನ ಮಾಡೋದು. ಹೀಗೆ ಕಾಯಕವನ್ನ ಮಾಡುವ ಸಂದರ್ಭದೊಳಗ ಸೊಲ್ಲಾಪುರದೊಳಗಿರ್ತಕ್ಕಂತಹ ಚಾಮಲಾದೇವಿ, ರಾಣಿಯಾಗಿರ್ತಕ್ಕಂಥ ಚಾಮಲಾದೇವಿಗೆ ರಾತ್ರೋರಾತ್ರಿ ಒಂದು ಕನಸು ಬೀಳ್ತೈತಿ. ಕನಸಿನೊಳಗೆ ಪರಮಾತ್ಮ ಚಾಮಲಾದೇವಿಗೆ ಹೇಳ್ತಾನ, ನೋಡು ರಾಣಿ, ಸೊಲ್ಲಾಪುರದೊಳಗ ಮುದ್ದುಗೌಡ ಸುಗ್ಗಲಾದೇವಿಗೆ ಹುಟ್ಟಿರ್ತಕ್ಕಂತಹ ಸಿದ್ದರಾಮ ಕರ್ಮಯೋಗಿಯಾಗಿರ್ತಕ್ಕಂಥವನು, ಶಿವನ ಸಾಕ್ಷಾತ್ಕಾರ ಪಡೆದಿರ್ತಕ್ಕಂಥವನು, ಅವ ಒಂದಿಷ್ಟು ಧರ್ಮದ ಕಾರ್ಯವನ್ನ ಮಾಡಕತ್ತಾನ. ಅವನಿಗೆ ನೀನು ಭೂಮಿಯನ್ನ ದಾನ ಮಾಡಬೇಕು ಅಂತ ಚಾಮಲಾದೇವಿಗೆ ಕನಸಿನೊಳಗ ಪರಮಾತ್ಮ ಬಂದು ಹೇಳಿ ಹೋಗ್ತಾನ. ಯಾವಾಗ ರಾತ್ರಿ ಕನಸು ಬಿತ್ತು, ಮುಂಜಾನೆ ಎದ್ದೇಕೆ ಚಾಮಲಾದೇವಿ, ಓಹೋ ನನ್ನ ಗುರುದೇವ ಹಿಂದಕ್ಕ ಆ ರೇವಣ ಸಿದ್ಧರು ಬಂದು ಆಶೀರ್ವಾದವನ್ನು ಮಾಡಿರ್ತಕ್ಕಂತಹ ಆ ಸುಗ್ಗಲಾದೇವಿ ಗರ್ಭದೊಳಗೆ ಹುಟ್ಟಿರ್ತಕ್ಕಂಥ ಸಿದ್ದರಾಮನಿಗೆ ನನ್ನಿಂದ ಉಪಕಾರ ಆಗ್ತೈತಿ ಅಂತ ಯಾಡ್ ಬ್ಯಾಡ ಅಂತಾರ ಅಂತ ಚಾಮಲಾದೇವಿ ಸಿದ್ದರಾಮನ ಮನೆಗೆ ಬಂದು, ನೋಡಿ ಸಿದ್ದರಾಮ, ಪರಮಾತ್ಮ ಹೇಳಿದಂಗ ನಿನಗೆ ಭೂಮಿಯನ್ನ ದಾನ ಮಾಡಂದನಪ್ಪ. ಈ ಸೊಲ್ಲಾಪುರದೊಳಗೆ ನಿನಗೆ ಎಲ್ಲಿ ಅನಿಸ್ತೈತಿ, ನಿನಗೆ ಯಾವ ಜಾಗ ಬೇಕೋ ಆ ಜಾಗವನ್ನು ತಗೊಂಡು ನೀ ಧರ್ಮದ ಕಾರ್ಯವನ್ನ ಮಾಡುವಂತ ಈ ಭೂಮಿಯನ್ನ ಚಾಮಲಾದೇವಿ ಸಿದ್ದರಾಮನಿಗೆ ದಾನವಾಗಿ ಕೊಡ್ತಾಳ. ಯಾವಾಗ ದಾನವಾಗಿ ಕೊಟ್ಲು, ದಾನವಾಗಿ ಕೊಟ್ಟಿರ್ತಕ್ಕಂಥ ಭೂಮಿಯೊಳಗ ಸಿದ್ದರಾಮ ವಿಚಾರವನ್ನ ಮಾಡ್ತಾನ. ಹಾಗಾದ್ರೆ ಆ ಪರಮಾತ್ಮನಿಗೆ ಭವ್ಯವಾಗಿರ್ತಕ್ಕಂಥ ದೇವಾಲಯವನ್ನು ಕಟ್ಟಬೇಕು, ಮಲ್ಲಿಕಾರ್ಜುನ ದೇವಾಲಯವನ್ನು ಕಟ್ಟಬೇಕು ಅಂತ ಸಂಕಲ್ಪ ಮಾಡಿಕೊಂಡ. ದೇವಾಲಯ ಕಟ್ಟಬೇಕು ಅಂತ ಚಾಮಲಾದೇವಿ ಕೊಟ್ಟಿರ್ತಕ್ಕಂಥ ಭೂಮಿಗೆ ಬಂದ. ಸುತ್ತಮುತ್ತ ಇರೋರಂತಾರ, ಅಲ್ಲಿ ಸಿದ್ದರಾಮ ದೇವಾಲಯ ಕಟ್ಟಬೇಕಾಗಿತ್ತು ಅಂದ್ರೆ ಸಾಮಾನ್ಯ ಏನು, ಬಹಳಷ್ಟು ರೊಕ್ಕ ಬೇಕಾಗ್ತೈತಿ, ಹಣ ಬೇಕಾಗ್ತೈತಿ, ಎಲ್ಲಿಂದ ತರಾಮದಿ? ಮನಿಯೊಳಗೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ಅದಾರ, ನಿನಗೆ ದುಡಿಯಾಕ ಹೊಲ ಇಲ್ಲ, ಮನಿ ಇಲ್ಲ, ಬಡವ, ಎಲ್ಲಿಂದ ಕಟ್ತೀವಪ್ಪ ದೇವಸ್ಥಾನ ಅಂದ್ರು. ಆಗ ಸಿದ್ದರಾಮ ಅಂತಾನ, ನಾನು ಮನಿಯೊಳಗೆ ಸುಮ್ಮಿದ್ದೆ, ಆ ಪರಮಾತ್ಮನ ಭೂಮಿ ದಾನ ಕೊಡ್ಸ್ಯಾನ. ಮತ್ತು ಭೂಮಿ ದಾನ ಕೊಡ್ಸ್ಯಾನ ಅಂತಂದ್ರ ಗುಡಿ ಕಟ್ಟಾಕ ಆ ಪರಮಾತ್ಮನ ಏನಾರ ಒಂದು ದಾರಿ ಮಾಡ್ತಾನ. ನಂಬಿದವ್ರನ್ನ ಯಾವತ್ತೂ ಕೂಡ ಪರಮಾತ್ಮ ಕೈ ಬಿಟ್ಟಿಲ್ಲ. ಶಿವ ಅಂದವರಿಗೆ ಆ ಶಿವ ಅದಾನ, ಯಾಕೆ ಚಿಂತೆ ಮಾಡೋದು, ನಮ್ಮ ಕಾಯಕ ಏನೈತಿ ಅದನ್ನ ಮಾಡೋಣ, ಒಂದಿಷ್ಟು ಭೂಮಿ ಪೂಜೆ, ಭೂಮಿ ಅಗಿಯೋಣ, ಆ ಭೂಮಿ ಸ್ವಚ್ಛ ಮಾಡೋಣ ಅಂತ ಬಂದ ಭೂಮಿ ಸ್ವಚ್ಛ ಮಾಡಕ್ಕೆ ನಿಂತರು. ಹಲವಾರು ಜನಗಳು ಬಂದ, ಆಯ್ತಪ್ಪ ಮತ್ತೆ ಸಿದ್ದರಾಮ ಹೇಳ್ಯಾನ ಅಂತಂದ್ರೆ ಭೂಮಿ ಸ್ವಚ್ಛ ಮಾಡೋಣ ಅಂತ ಭೂಮಿ ಅಗಿತಿರ್ತಾರ. ಹೆಂಗ ಭೂಮಿ ಅಗಿತಾ ಎಲ್ಲರೂ ಭೂಮಿ ಅಗಿತಿರ್ತಾರ. ಪರಮಾತ್ಮನ ಲೀಲೆ ಹೆಂಗಿರ್ತೈತಿ ನೋಡ್ರಿ. ಯಾವಾಗ ಆ ಚಾಮಲಾದೇವಿ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಅಗಿಯಾಕತ್ರು, ಆ ಭೂಮಿಯ ತರವನ್ನು ಅಗಿಯುವ ಸಂದರ್ಭದೊಳಗ ಅಪಾರವಾಗಿರ್ತಕ್ಕ ಧನರಾಸ್ತಿ ನಿಧಿಯಾಗಿ ಬಂದು ಬಿಡ್ತೈತಿ ಸಿದ್ದರಾಮನಿಗೆ. ತೆಗೆದನ್ನು ನೋಡ್ತಾರ, ಅಪಾರವಾಗಿರ್ತಕ್ಕಂಥ ಸಂಪತ್ತು. ಪರಮಾತ್ಮ ತನ್ನ ಕಾರ್ಯ ಮಾಡಿಸ್ಕೋಬೇಕಾಗಿತ್ತಂದ್ರ ಹೆಂಗಾರ ಮಾಡಿಸ್ಕೋತಾನ. ಅವರ ಕೊಡಬೇಕು, ಇವರ ಕೊಡಬೇಕು ಅಂತಿಲ್ಲ, ಅವನ ಕಾರ್ಯಕ್ರಮ ಮಾಡಿಸ್ಕೋತಾನ. ಆ ಹಣದಿಂದ ಅಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹೀಗೆ ಭವ್ಯವಾಗಿರ್ತಕ್ಕಂತಹ ಒಂದು ಶಿವನ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯವನ್ನು ನಿರ್ಮಾಣ ಮಾಡ್ತಾನ. ಯಾವಾಗ ದೇವಾಲಯ ನಿರ್ಮಾಣ ಆತೋ, ನಿರ್ಮಾಣ ಆಗಿರದ ಸಂದರ್ಭದೊಳಗ ಆ ಪರಮಾತ್ಮ ಹೇಳಿದಂಗ ಗುಡಿಯೊಳಗ ಲಿಂಗ ಸ್ಥಾಪನೆ ಮಾಡಬೇಕು. ಆದ್ರೆ ಪರಮಾತ್ಮ ಹೇಳಿರ್ತಕ್ಕಂಥ ಸಮಯ ಬರೋದಲ್ಲ ಅಂತ ವಿಚಾರ ಮಾಡೋ ಸಂದರ್ಭದೊಳಗ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಮೋಡ ಕವಿತೈತಿ, ಕಾರ್ಗತ್ತಲೆ ತುಂಬತೈತಿ. ಆಕಾಶದೊಳಗ ಮೋಡ ಕವಿರ್ತಕ್ಕಂಥ ಸಂದರ್ಭದೊಳಗ ಗುಡುಗು ಸಿಡಿಲುಗಳು, ಮಳಿ ಅಲ್ಲ, ಮಳೆಗಾಲ ಅಲ್ಲ, ಆದ್ರೂ ಗುಡುಗು ಸಿಡಿಲು ಯಾವಾಗ ಪ್ರಾರಂಭ ಅದು, ಆಗ ಅನಿಸ್ತೈತಿ ನನ್ನ ಪರಮಾತ್ಮ ಬರಾಕತ್ತ ಆನಂದ ಪಡ್ತಾನ. ಆ ಸಂದರ್ಭದೊಳಗ ಆಕಾಶದ ತುಂಬ ಸಿಡಿಲಿನ ಮಿಂಚುಗಳು ತೂರ್ತಿರ್ತಾವ. ಹೊರಗೆ ಬಂದ ನೋಡ್ತಾನ, ಮಂದಾರ ಪುಷ್ಪದ ಕೆಳಗೆ ಭವ್ಯವಾಗಿರ್ತಕ್ಕಂಥ ದೇವಾಲಯದೊಳಗೆ ಸಾಕ್ಷಾತ್ ಮಲ್ಲಿಕಾರ್ಜುನ ಬಂದು ಆ ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ಸ್ಥಾಪನೆಯನ್ನ ಆಗತಾನ. ಯಾವಾಗ ಸ್ಥಾಪನೆ ಆದ ಮಲ್ಲಿಕಾರ್ಜುನ, ಆಗ ಪರಮಾತ್ಮ ಹೇಳಿರ್ತಾನ, ಲಿಂಗದ ಮೇಲೆ ನೀನು ಒಂದು ಲಿಂಗವನ್ನು ಇಡಬೇಕು ಸಿದ್ದರಾಮ ಅಂತ ಹೇಳ್ತಾನ. ಆಗ ಸಿದ್ದರಾಮ ಆ ಸೂಚನೆ ಯಾವಾಗ ಬಂತೋ, ಆಗ ಅಲ್ಲಿರ್ತಕ್ಕಂತಹ ತನ್ನ ಗುರುವಾಗಿರ್ತಕ್ಕಂಥವನು
ತನ್ನ ಹುಟ್ಟಿನ ಸಂದರ್ಭದೊಳಗ ಆಶೀರ್ವಾದವನ್ನ ಮಾಡಿರ್ತಕ್ಕಂಥ ಮನೆ ಗುರು ಕುಲದೇವರಾಗಿರ್ತಕ್ಕಂತಹ ರೇವಣ ಸಿದ್ದೇಶ್ವರರಿಗೆ ಭಿನ್ನವನ್ನ ಮಾಡ್ತಾನ. ಆ ರೇವಣ ಸಿದ್ದೇಶ್ವರರು ಆಗ ಲಿಂಗು ಸ್ಥಾಪನೆಯನ್ನ ಮಾಡಿಸಿ ಅಲ್ಲಿ ಮಲ್ಲಿಕಾರ್ಜುನ ಅಂತಕ್ಕಂಥ ಗುಡಿಯಲ್ಲಿ ಪ್ರತಿನಿತ್ಯವೂ ಕೂಡ ಪೂಜೆ ಪುನಸ್ಕಾರವನ್ನ ಪ್ರಾರಂಭ ಮಾಡ್ತಾನ. ಹೀಗೆ ಸೊಲ್ಲಾಪುರ ಗ್ರಾಮದೊಳಗ ಮಲ್ಲಿಕಾರ್ಜುನ ದೇವಾಲಯ ನಿರ್ಮಾಣ ಆಯ್ತು. ಬಹಳ ಸಂತೋಷ ಎಲ್ಲರಿಗೂ ಕೂಡ. ಮಲ್ಲಿಕಾರ್ಜುನ ಶ್ರೀಶೈಲ ಪರಮಾತ್ಮನ ಬಂದುಬಿಟ್ಟ. 12ನೇ ವಯಸ್ಸಿನೊಳಗ ಶಿವನ ಸಾಕ್ಷಾತ್ಕಾರ ಕರ್ಮಯೋಗಿಯಾಗಿರ್ತಕ್ಕಂಥವನು ಮಲ್ಲಿಕಾರ್ಜುನ ದೇವಾಲಯವನ್ನು ನಿರ್ಮಾಣ ಮಾಡನಂತ ಎಲ್ಲ ಸಾವಿರ ಜನ ಆ ದೇವಾಲಯಕ್ಕೆ ಬರಾಕತ್ರು. ಮುಂದೆ ಧರ್ಮದ ಕಾರ್ಯವನ್ನ ಮಾಡಬೇಕು ಅಂತಕ್ಕಂಥ ಸಿದ್ದರಾಮ ಕರ್ಮಯೋಗಿಯಾಗಿರ್ತಕ್ಕಂಥವನು. ಮನೆಯೊಳಗ ತಂದೆ ತಾಯಿ ಅಂತಾರ ಅಲ್ಲೋ, ಮತ್ತೆ ಎಲ್ಲಾ ಗುಡಿ ಗಿಡಿ ಎಲ್ಲಾ ಸ್ಥಾಪನೆ ಮಾಡಿದಪ್ಪ, ಒಂದಿಷ್ಟು ಮದುವೆ ಆಗು ಅಂದ್ರೆ ಸಿದ್ದರಾಮ ಅಂತಾನ, ಯವ್ವ ಈ ದೇಹ ಈ ಜನ್ಮ ಬಂದಿದ್ದು ಆ ಪರಮಾತ್ಮನ ಕಾಯಕಕ್ಕಾಗಿ. ಸಂಸಾರದೊಳಗಿದ್ದು ಆ ಸಂಸಾರ ಸಾಗರದೊಳಗ ಆ ಭವಬಂಧನದೊಳಗ ನಾ ಇರಾಕ ವಲ್ಯವಾ, ನಾ ಮದುವೆ ಅಲ್ಲ, ಸಾಯಿವರೆಗೂ ಕೂಡ ನಾ ಬ್ರಹ್ಮಚಾರಿಯಾಗಿ ವೀರ ವೈರಾಗಿಯಾಗಿ ಪರಮಾತ್ಮನ ಸೇವೆಯೊಳಗೆ ನನ್ನ ಜನ್ಮವನ್ನ ಪಾವನವಾಗಿ ಮಾಡಿಸ್ಕೊಳ್ತೀನಿ ಅಂತಂದು ಅಂದಿನಿಂದ ಧರ್ಮದ ಕಾರ್ಯ ಪ್ರಾರಂಭ ಮಾಡಿದ. ಓಣಿಯೊಳಗ ರೋಡುಗಳನ್ನ ಮಾಡ್ತಾನ. ಎಲ್ಲಿ ಒಂದಿಷ್ಟು ನೀರಿರಂಗಲೋ ಅಲ್ಲಿ ಬಾವಿಗಳನ್ನ ತೋಡಿಸ್ತಾನ. ಯಾರ ಬಡವರು ಅಂತ ಬಂದವರಿಗೆ ಮದುವೆ ಮುಂಚೆಗಳನ್ನ ಮಾಡಿಸ್ತಾನ. ದೇಹಿ ಅಂತ ಬಂದಿರ್ತಕ್ಕ ಕೈ ಚಾಚಿ ಬಂದಿರತಕ್ಕಂಥವ್ರಿಗೆ ಇಲ್ಲ ಅನ್ನೋದು ಬರಂಗಿಲ್ಲ. ಸಿದ್ದರಾಮ ತನ್ನಲ್ಲಿರ್ತಕ್ಕಂಥದನ್ನ ಎಲ್ಲವನ್ನ ದಾನ ಮಾಡ್ತಾ ಸೊಲ್ಲಾಪುರದೊಳಗೆ ಸಿದ್ದರಾಮ ಅಂತಕ್ಕಂಥ ಹೆಸರು ಅಜರಾಮರ ಆಗತೈತಿ. ಹೇಗೆ ಕಲ್ಯಾಣದೊಳಗ ಬಸವ 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 ಅಂತಿದ್ರು, ಹಂಗ ಸೊಲ್ಲಾಪುರದೊಳಗ ಯಾರಿಗೆ ಕಷ್ಟ ಬಂದ್ರು ಯಾರಿಗೆ ನೋವು ಬಂದ್ರು ನೆನಪು ಬರ್ತೇಕಿರ್ತಕ್ಕ ಮೊದಲನೇ ಹೆಸರು ಅದು ಸಿದ್ದರಾಮ ಅದಾನ ನಮಗ ಅಂತಕ್ಕಂಥದ್ದು. ಹೀಗೆ ಸೊಲ್ಲಾಪುರದೊಳಗೆ ಸಿದ್ದರಾಮನ ಹೆಸರು ಅಜರಾಮರ ಆಯ್ತು. ಆಗ ಸಿದ್ದರಾಮ ಒಂದು ದಿವಸ ವಿಚಾರ ಮಾಡಿದ, ಸೊಲ್ಲಾಪುರ ಗ್ರಾಮದೊಳಗ ಒಂದಿಷ್ಟು ನೀರಿನ ಪ್ರಭಾವ ಬಹಳ ಕಮ್ಮಿ. ಜನ ನೀರು ಬೇಕಾಗಿತ್ತಂದ್ರೆ ಅಡವಿಗೆ ಹೋಗ್ಬೇಕು, ಅಲ್ಲಿ ನೀರು ತುಂಬ್ಕೊಬೇಕು, ಬಾವಿಗೆ ಹೋಗ್ಬೇಕು. ಒಮ್ಮೆ ಬಾವಿ ಬತ್ತಿ ಬಿಡುತ್ತಿದ್ದು, ಜನಕ್ಕೆ ನೀರಿನ ಕಷ್ಟ ಭಾಳ ಆಗೈತಿ. ಹಂಗಾದ್ರೆ ನನ್ನ ಜನಕ್ಕೆ ಕಷ್ಟ ಆಗಬಾರ್ದು ಅಂತ ಒಂದು ಕೆರೆಯನ್ನ ನಾನು ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡ್ತಾನ. ಕೆರೆ ಸ್ಥಾಪನೆ ಮಾಡಬೇಕು ಅಂತ ಕೆರೆಯನ್ನ ತೆಗಿತಕ್ಕಂತ ಸಾವಿರ ಆಳುಗಳನ್ನ ನಾವೇನು ಒಡ್ರು ಅಂತ ಕರಿತೀವಿ, ಅವರಿಗೆಲ್ಲ ಬಾವಿಯನ್ನ ತೆಗಿತಕ್ಕಂಥವ್ರಿಗೆ ಅಂತ ಒಡ್ಡರಿಗೆ ಭಿನ್ನಹವನ್ನ ಮಾಡಿ ಸೊಲ್ಲಾಪುರದೊಳಗೆ ಕೆರೆಯನ್ನ ಪ್ರಾರಂಭ ಮಾಡಿದ. ಯಾವಾಗ ಕೆರೆ ತೆಗಲಿಕ್ಕೆ ಪ್ರಾರಂಭ ಮಾಡ್ತಾನ, ಕೆರೆ ತೆಗಿಯಾಕ ಒಡ್ರು ಎಲ್ಲರೂ ಬಂದು ಪ್ರಾರಂಭ ಮಾಡಿದ್ರು. ಮತ್ತೆ ಕೆರೆ ತೆಗೆದಿರ್ತಕ್ಕಂಥವ್ರು ಅವರಿಗೆ ಪ್ರಸಾದ ಬೇಕಲ್ಲ, ಅವ್ರಿಗೊಂದಿಷ್ಟು ಆಹಾರ ಕೊಡ್ಬೇಕಲ್ಲ. ಆಗ ಸಿದ್ದರಾಮ ವಿಚಾರ ಮಾಡಿದ, ಎಲ್ಲರಿಗೂ ಕೂಡ ಆಹಾರ ಒಬ್ಬನ ನೀಗಿಸೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಸೊಲ್ಲಾಪುರದೊಳಗೆ ಯಾವ್ಯಾವ ಮನೆ ಇರ್ತಾವ ಆ ಮನೆಗೆ ಧಾನ್ಯಗಳನ್ನು ಕೊಡೋದು, ಆ ಧಾನ್ಯಗಳನ್ನು ನುಚ್ಚು ಮಾಡೋದು, ಕುಟ್ಟೋದು ಎಲ್ಲ ಮಾಡಿ ಏನು ಮಾಡಬೇಕು, ತಂದ ಆ ಕೆರೆ ಮಾಡ್ತಕ್ಕಂಥವ್ರಿಗೆ ಪ್ರಸಾದ ಮಾಡಿ ಹಾಕಬೇಕು ಅಂತ ಧಾನ್ಯಗಳನ್ನು ಎಲ್ಲರ ಮನೆಗೂ ಕೂಡ ಹಂಚಕತ್ತ. ಹೀಗೆ ಎಲ್ಲಾ ಮನೆಯವರಿಗೂ ಧಾನ್ಯವನ್ನು ಕುಟ್ಟಲಿಕ್ಕೆ ಹಂಚುವಂತ ಸಂದರ್ಭದೊಳಗ ಅದ ಸೊಲ್ಲಾಪುರದೊಳಗ ಇಬ್ಬರು ಪುಣ್ಯ ದಂಪತಿಗಳಿರ್ತಾವ. ಆ ದಂಪತಿಗಳು ಅತ್ಯಂತ ಶಿವಭಕ್ತರು, ಕೊರಳೊಳಗ ಇಷ್ಟಲಿಂಗ ಧಾರಣೆಯನ್ನ ಮಾಡ್ತಕ್ಕಂಥವ್ರು. ಅಮುಗಯ್ಯ ಅಂತಕ್ಕಂಥ ಶರಣ ಆ ಅಮುಗಯ್ಯ ವಿಚಾರವನ್ನ ಮಾಡಿದ. ಎಲ್ಲರೂ ಧಾನ್ಯ ಹಾಕಕತ್ತಾರ, ಆದ್ರ ಧಾನ್ಯ ಹಾಕ್ತಕ್ಕಂಥವ್ನು ಯಾರು? ಸಿದ್ದರಾಮನ ಶಿವನ ಸಾಕ್ಷಾತ್ಕಾರ ಆಗಿದ್ರು ಕೂಡ ಸಿದ್ದರಾಮ ಕೊರಳೊಳಗ ಲಿಂಗವನ್ನು ಕಟ್ಟಿದ್ದಿಲ್ಲ, ಅವನಿಗೆ ಗುರು ದೀಕ್ಷೆ ಅಂತಕ್ಕಂಥದ್ದು ಆಗಿದ್ದಿಲ್ಲ. ಅಮ್ಮುಗೆರಾಯ ವಿಚಾರ ಮಾಡಿದ, ಅಂತ ಭವಿಯಾಗಿರ್ತಕ್ಕಂಥವ್ರ ಕಾಯಕನ ಮಾಡೋದಿಲ್ಲ. ಅವ ಭವಿ ಅದಾನ, ಭವಿಯ ಕಾಯಕನ ಮಾಡೋದಿಲ್ಲ. ಯಾಕೆ? ನನಗೆ ಇಷ್ಟ ಲಿಂಗವೇ ಎಲ್ಲ ಸರ್ವಸ್ವ, ಯಾವ ಬೆಟ್ಟದ ಲಿಂಗ ಕೂಡ ನನಗೆ ಬೇಕಾಗಿಲ್ಲ, ನನಗೆ ಸರ್ವಸ್ವ ಇಷ್ಟಲಿಂಗ. ಆ ಇಷ್ಟಲಿಂಗ ಸೇವೆಯನ್ನ ಮಾಡ್ತೀನಿ ಹೊರತು ಭವಿಗಳ ಸೇವೆ ಮಾಡಂಗಿಲ್ಲ ಅಂತ ಮನೆಯವರೆಗೂ ಧಾನ್ಯವನ್ನ ಹಾಕಿ ಬಂದಿರ್ತಕ್ಕಂಥ ಧಾನ್ಯವನ್ನ ತಿಪ್ಪಿಗೆ ಚೆಲ್ಲಿ ಬಿಡ್ತಾನ ಅಮ್ಮುಗೆರಾಯ. ಯಾವಾಗ ತಿಪ್ಪಿಗೆ ಚೆಲ್ಲಿದ ವಿಷಯ ಸಿದ್ದರಾಮಗೂ ಗೊತ್ತಾಗ್ಬಿಡ್ತೈತೆ, ಸಿಟ್ಟು ಬಂದ್ಬಿಡ್ತೈತಿ. ಯಾಕ? 12 ವಯಸ್ಸಿನೊಳಗ ಶಿವನ ಸಾಕ್ಷಾತ್ಕಾರವನ್ನ ಪಡೆದಿರ್ತಕ್ಕಂಥವನು, ಎಂಥ ಉತ್ತಂಗತಕ್ಕೆ ಇರ್ತಕ್ಕಂಥ ಮನುಷ್ಯ ಆದ್ರೂ ಕೂಡ ಒಂದಿಷ್ಟು ಅಲ್ಲೇ ಇಲ್ಲೇ ಹೆಸರು ಬರಾಕತ್ತೀವಿ ಅಂತಂದ್ರ ಒಂದಿಷ್ಟು ಅಹಂಕಾರ ಅನ್ನೋದು ಬಂದ ಬಿಡ್ತೈತಿ ಮನುಷ್ಯನಿಗೆ. ಭಾಳ ಹೆಸರೈತಪ್ಪ ನಂದಂದ್ರ ಸಾಕ, ಅದು ಬಸವನಿಗೂ ಬಿಟ್ಟಿಲ್ಲ, ಬ್ರಹ್ಮ ವಿಷ್ಣುಗೂ ಬಿಟ್ಟಿಲ್ಲ ಅಹಂಕಾರ ಅನ್ನೋದು. ಹಂಗ ಸಿದ್ದರಾಮನಿಗೆ ಸ್ವಲ್ಪ ಮನಸ್ಸಿನೊಳಗೆ ಅಹಂಕಾರ ಚಿಗುರು ಒಡೆದು ಬಿಟ್ಟಿರ್ತೈತಿ.
ನನ್ನ ಮಾತನ್ನ ವಿರೋಧ ಮಾಡಿರ್ತಕ್ಕಂಥವ್ರು. ಅಂತ ವಿರೋಧ ಮಾಡ್ಯಾರ ಅಂತಂದ್ರ ಅವರು ಈ ಸೊಲ್ಲಾಪುರದೊಳಗೆ ಇರಾಕ ಯೋಗ್ಯರಲ್ಲ, ಸೊಲ್ಲಾಪುರ ಬಿಟ್ಟು ಕಳಿಸ್ಬಿಡ್ರಿ ಅಂತ ಆಜ್ಞೆ ಮಾಡಿಬಿಡ್ತಾನ. ನೀವು ಸೊಲ್ಲಾಪುರ ಬಿಟ್ಟು ಹೋಗಿಬಿಡ್ರಿ ಅದೆಲ್ಲ. ಯಾವಾಗ ಸೊಲ್ಲಾಪುರ ಬಿಟ್ಟು ಹೋಗಿಬಿಡು ಅಂದ್ರೆ ಅಮ್ಮಗೆ ರಾಯ ಅಂತ ಅಂಜಲಿಲ್ಲ. ಆಯ್ತು ತಗೋರೋ ಸಿದ್ದರಾಮ, ಇದು ಒಂದ ಊರನ, ಸಾವಿರ ಹಳ್ಳಿಗಳದಾವ, ಸಾವಿರ ಊರುಗಳದಾವ. ಬವಿಯಾಗಿ ನೀ ಏನ್ ಹೇಳಿದ್ರು ಕೂಡ ಈ ಬವಿಯಾಗಿರ್ತಕ್ಕಂಥ ಊರೊಳಗ ಇರುವುದು ಕೂಡ ನನಗಿಷ್ಟ ಇಲ್ಲ, ಈ ಊರು ಬಿಡ್ತೀನಿ ಅಂತ ಮನೆಯೊಳಗ ಅಮ್ಮಿಗೆ ರಾಯ ಮತ್ತೆ ಹೆಂಡತಿಯಾಗಿರ್ತಕ್ಕಂಥ ರಾಯಮ್ಮ ಗಂಟನ್ನ ಕಟ್ಟಾಕ ಪ್ರಾರಂಭ ಮಾಡಿದ್ರು. ಮನೆಯಲ್ಲಿ ಇರ್ತಕ್ಕಂಥ ಸಾಮಾನು ಎಲ್ಲ ಗಂಟು ಕಟ್ಟಿದ್ರು. 3 ಗಂಟೆ ಅದು. 3 ಗಂಟೆ ಆದಾಗ ಅಮ್ಮಿಗೆ ರಾಯ ಅಂತಾನ, ಮತ್ತು 3 ಗಂಟೆ ಅದು ಇರೋರು ಗಂಡ ಹೆಂಡತಿ ಇಬ್ರ. ಹೆಂಗ ಮಾಡುದು ಅಂತ ಹೆಂಡತಿ ವಿಚಾರ ಮಾಡಾಗ ಅಮ್ಮಿಗೆ ರಾಯ ಅಂತಾನೆ, ಯಾಕೆ ವಿಚಾರ ಮಾಡ್ತಿ? ಈ ಊರು ಬಿಟ್ಟು ಹೊರಗೆ ಕಳ್ಸಾಕತ್ತಾನ ಪರಮಾತ್ಮ ಅದಾನ. ಮುಂದೆ ಏನಾಗತ್ತ 2 ಗಂಟೆ ತಗೊಂಡ್ ಹೋಗೋಣ ಬಾ ಅಂದ 1 ಗಂಟೆ ಅಲ್ಲೇ ಬಿಟ್ಟ. 2 ಗಂಟೆ ತಗೊಂಡು ಮುಂದೆ ಸೊಲ್ಲಾಪುರ ದಾಟಿ ಶಿವಪುರ ಅಂತಕ್ಕಂಥ ಗ್ರಾಮ ಬರುತ್ತ. ಆ ಶಿವಪುರಕ್ಕೆ ಹೋಗಕ್ ಪ್ರಾರಂಭ ಮಾಡಿದ್ರು. ತಂದ್ರ ಅವ ತರ್ತಾನ ಬಾ ಅಂತ ಹೊಂಟ್ರು. ಯಾವಾಗ ಇವ್ರು ತರ್ತಾನ ಬಾ ಅಂತ ಮುಂದೆ ಹೊಂಟ್ರು. ಅಮ್ಮಿಗೆ ರಾಯ ಮತ್ತು ರಾಯಮ್ಮ ಇಬ್ರು ಕೂಡ ಇನ್ನೇನು ಆ ಊರನ್ನ ಪ್ರವೇಶ ಆಗಬೇಕು, ಶಿವಪುರಕ್ಕೆ ಹೋಗ್ಬೇಕು ಅನ್ನೋ ಸಂದರ್ಭದೊಳಗ ಶಿವಪುರಕ್ಕೆ ಪ್ರವೇಶ ಮಾಡ್ತಾರ. ಅವ್ರು ಹೋಗೋಕ್ಕಿಂತ ಮೊದಲ ಪರಮಾತ್ಮನ ಆ ಗಂಟೆ ತಂದು ಅಲ್ಲಿ ಇಟ್ಬಿಟ್ಟಿರ್ತಾನೆ. ಅವನ ಎಂತ ಭಕ್ತಿ ಇರಬೇಕು. ಶಿವನೊಲಿದರೆ ಭಯವಿಲ್ಲ, ಶಿವನಲ್ಲದೆ ಹರನಲ್ಲದೆ ನನಗ್ಯಾರು ಗತಿಯಿಲ್ಲ. ಜಡೆಯಲ್ಲಿ ಕಟ್ಟಿದೆ ನದಿಯ, ತಲೆಯಲ್ಲಿ ಮುಡಿದ ಶಿಶಿಯ. ಜಡೆಯಲ್ಲಿ ಕಟ್ಟಿದೆ ನದಿಯ, ತಲೆಯಲ್ಲಿ ಮುಡಿದ ಶಿಶಿಯ. ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಲೀಲೆಯನ್ನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಬಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ. ಬಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ. ಬೂದಿಯನ್ನು ಬಡಿದು ಮೈಯೆಲ್ಲ ಸರ್ಪವನು ಹಿಡಿದು ಕೊರಳಲ್ಲಿ ಕೊಂಡನು. ಹಿಮಗಿರಿಯ ಏರಿ ಹಾಯಾಗಿ ಅಲ್ಲಿ ಕುಳಿತನು. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ವಿಷವನ್ನು ಕುಡಿದಾವನ್ನೇ, ಯಮನನ್ನು ತಡಿದಾವನ್ನೇ. ವಿಷವನ್ನು ಕುಡಿದಾವನ್ನೇ, ಯಮನನ್ನು ತಡಿದಾವನ್ನೇ. ಭಕ್ತನಿಗೆ ಮೆಚ್ಚಿ ಮತ್ತೊಮ್ಮೆ ಆತ್ಮಲಿಂಗವ ಭಕ್ತನಿಗೆ ಕೊಟ್ಟ ದೇವನು. ಕೇಳಮ್ಮ ನೀನು ಕೈಲಾಸವನ್ನೇ ಕೊಡುವನು. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಶಂಭೋ ಶಂಕರ ಮಹಾದೇವ, ಮಹಾದೇವ ಮಹಾದೇವ. ಹೂವನ್ನು ಕೇಳೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ. ಸರಿಸ ಧನಿಸ ಪದನಿಸ ಬದನಿ. ಹೂವನ್ನು ಕೇಳೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ. ಹೊಗಳಿಕೆಯ ಎಂದು ಬಯಸಲ್ಲ. ನೀಲಕಂಠ ಹೂವಂತ ಹೃದಯ ಉಳ್ಳವ. ಶ್ರೀಕಂಠ ಕೈಲಾಸದೊಳಗೆ ಇರುವವ. ಶಂಭೋ ಶಂಕರ ಮಹಾದೇವ, ಶಿವ
ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಜಡೆಯಲ್ಲಿ ಕಟ್ಟಿದೆ ನದಿಯ ತಲೆಯಲ್ಲಿ ಮುಡಿದ ಸಸಿಯ ಜಡೆಯಲ್ಲಿ ಕಟ್ಟಿದೆ ನದಿಯ ತಲೆಯಲ್ಲಿ ಮುಡಿದ ಸಸಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ ಅಮ್ಮಮ್ಮ ಅವನ ಲೀಲೆಯನು ನೀನು ಬಲ್ಲೆಯ ಲೀಲೆಯನು ನೀನು ಬಲ್ಲೆಯ ಓ ಲೀಲೆಯನು ನೀನು ಬಲ್ಲೆಯ ಹೀಗೆ ಪರಮಾತ್ಮ ಅಮ್ಮಗೆ ರಾಯ ಬರುವ ಮುಂಚಿತವಾಗಿ ಏನ್ ಮಾಡಿದ, ಅವರ ಗಂಟನ್ನು ಹೊತ್ಕೊಂಡ್ಬಂದಿಟ್ಬಿಟ್ಟಿದ್ದ. ಮುಂಜಾನೆ ಎದ್ದು ಸಿದ್ಧರಾಮ ಹೆಂಗ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಲಿಂಗ ಪೂಜೆ ಮಾಡ್ಬೇಕಂತ ನೀರು ತಗೊಂಡು ಬಂದು ಲಿಂಗಕ್ಕೆ ನೀರ್ ಹಾಕಾಕತ್ತಾನ. ನೀರ್ ಹಾಕಿ ಶಿವನ ತಲೆ ಮ್ಯಾಲೆ ಲಿಂಗದ ಮೇಲೆ ಹಿಂಗ ಕೈಯಾಡ್ಸಕತ್ತ ತಿಕ್ಕಾಕತ್ತ. ಆಗ ಲಿಂಗದಿಂದ ಪರಮಾತ್ಮ ಅಂತಾನೆ, ಏ ಸಿದ್ಧರಾಮ ಸೊಕಾಸ ತಿಕ್ಕೋ, ನನ್ನ ತಲೆ ನೋವಾಗಕತ್ತತಿ ಅನ್ನಕತ್ತ. ಸೊಕಾಸ ತಿಕ್ಕಪ್ಪ, ಸೊಕಾಸ ತಿಕ್ಕೋ, ನನ್ನ ತಲೆ ನೋವಾಗೈತಿ, ತಲೆ ಬ್ಯಾನ್ ಆಗೈತಿ ಅಂದ ಸಿದ್ಧರಾಮ ಅಂತಾನೆ. ಯಪ್ಪ ಏನಾಗೈತು, ನಿನ್ ತಲೆ ನೋವಾಗಕತ್ತ, ಏನಾಗೈತಿ, ಏನ್ ಹೇಳಪ್ಪ. ತಲೆ ನಿನ್ನೆ ಒಬ್ಬ ಭಕ್ತ ನಿನ್ನ ಮ್ಯಾಗಿನ ಕೋಪನೋ ನನ್ನ ಮ್ಯಾಗಿನ ಕೋಪನೋ ಗೊತ್ತಿಲ್ಲ, ದೊಡ್ಡ ಗಂಟು ಮಾಡಿಟ್ಟಿದ್ದ. ಹೊತ್ಕೊಂಬರ್ತಾನಂತ ಬಿಟ್ಟು ಹೋದ. ಮತ್ತ ಅವ ಬಿಟ್ಟು ಹೋಗ್ಯಾನತ್ತ. ನಾ ಹೆಂಗ ಸುಮ್ಮ ಆಗ್ಬೇಕಪ್ಪ. ಮತ್ತ ಅವನ ಭಕ್ತಿ ಹೊಲದ ಈ ಗಂಟು ಹೊತ್ಕೊಂಡು ಹೋಗ್ಬೇಕಂತ ಹೊತ್ಕೊಂಡು ಹೋದ್ನಿ. ಅದಕ್ಕೆ ಆ ಗಂಟು ಹೊತ್ಕೊಂಡು ಹೋಗಿದ್ದ, ನನ್ನ ತಲೆ ನೋವಾಗಿತ್ತು, ಸೊಕಾಸ ತಿಕ್ಕು ಅಂದ. ಯಾವಾಗ ಹಿಂಗಂದ ಸಿದ್ಧರಾಮನ ಅಹಂಕಾರ ಕಡಿಮೆ ಆಗ್ಬಿಡ್ತೈತಿ. ನನಗ ನೀನು ಸಾಕ್ಷಾತ್ಕಾರ ಆಗಿ ಶಿವನ ಒಲಿಮೆ ಆಗೈತಿ ಅಂತ ನಾನು ದೊಡ್ಡವ ಅನ್ಕೊಂತಿದ್ನಪ್ಪ. ಆದ್ರ ಅಮ್ಮಗೆ ರಾಯನ ಭಕ್ತಿಗೆ ಒಲಿದು ಅವನ ಗಂಟ ಹೊತ್ಕೊಂಡು ಹೋಗಿ ಅಂದ್ರ ನನಗಿಂತ ದೊಡ್ಡ ಭಕ್ತ ಅಮ್ಮಗೆ ರಾಯ ಅಂತ ಶಿವಪೂರಕ ಹೋಗಿ ಅಮ್ಮಗೆ ರಾಯನ ಹತ್ರ ಕ್ಷಮೆಯನ್ನು ಕೇಳ್ತಾನೆ ಸಿದ್ಧರಾಮ. ಹಿಂಗ ಪರಮಾತ್ಮ ಒಮ್ಮೆ ಭಕ್ತಿಗ ಒಲದ ಅಂತಂದ್ರ ಪರಮಾತ್ಮ ಅವನ ಸೇವೆಯನ್ನ ಮಾಡ್ತಾನನ್ನಾಕ ಸಿದ್ಧರಾಮನ ಕಾರಣ ಮತ್ತು ಅಮ್ಮಗೆ ರಾಯನ ಕಾರಣ. ಹಿಂಗ ಅಮ್ಮಗೆ ರಾಯನಿಗೆ ಒಲಿದು ಗಂಟನ್ನು ಹೊತ್ಕೊಂಡೋಗಿಡ್ತಾನ. ಸಿದ್ಧರಾಮನ ಅಹಂಕಾರ ಸ್ವಲ್ಪ ಕಮ್ಮಿ ಆಗ್ತೈತಿ. ಮತ್ತ ಮುಂದ ಪ್ರಾರಂಭ ಕೆರೆಯನ್ನು ತೆಗೆಸ್ಬೇಕಂತ ಪ್ರಾರಂಭ ಹಿಂಗೆ ಕೆರೆಯ ಕೆಲಸ ನಡೀತಿರ್ತೈತಿ. ಹೀಗೆ ಕೆರೆಯ ಕೆಲಸ ನಡುವ ಸಂದರ್ಭದೊಳಗ ಸಿದ್ಧರಾಮ ಭವಿಯಾಗಿರ್ತಾನ. ಅಲ್ಲಿವರೆಗೆ ಕರ್ಮಯೋಗಿ ಕರ್ಮಯೋಗಿ ಆಗಿರ್ತಕ್ಕಂಥ ಸಿದ್ಧರಾಮನ ಜ್ಞಾನಯೋಗಿ ಶಿವಯೋಗಿ ಆಗಿಸ್ಬೇಕಂತ ಆ ಪರಮಾತ್ಮ ಒಬ್ಬ ಮಹಾತ್ಮನನ್ನ ಕಳಿಸ್ತಾನ. ಆ ಮಹಾತ್ಮ ಯಾರು ಅಂತಕ್ಕಂಥದ್ದನ್ನ ನಾಳೆ ದಿವಸ ನಾವು ನೀವು ನೋಡೋಣ ಅಂತಕ್ಕಂಥದ್ದನ್ನ ಹೇಳಿ ಪೂರ್ವ ಪೀಠಿಕೆ ಒಳಗೆ ಏನ್ ಪ್ರಾರಂಭ ಮಾಡಿದ್ದೀವ್ರಿ.